ಇದರಲ್ಲಿ ನಾನು ದುಡಿಯೋ ದುಡ್ಡಲ್ಲಿ ನನ್ನ ಪ್ರೀತಿನೂ ಇರುತ್ತೆ, ನನ್ನ ಸ್ವಾಭಿಮಾನನೂ ಇರುತ್ತೆ. ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾದ್ರೆ ಅರ್ಥ ಮಾಡ್ಕೊಳ್ಳಿ. ನನಗಂತೂ ಏನೂ ಅರ್ಥ ಆಗಲಿಲ್ಲ. ನಿಮಗೇನಾರ ಅರ್ಥ ಐತೆ? ನನಗೇನಾದರೂ ಕೋಟಿ ಕೋಟಿ ಆಸ್ತಿ ಇತ್ತು ಅಂದಿದ್ರೆ ಆವಾಗಲೂ ಏನೂ ಆಗ್ತಿರ್ಲಿಲ್ಲ, ಎಲ್ಲವೂ ಚೆನ್ನಾಗಿಯೇ ಇತ್ತು. ಮನೆ ಆಟ ಕಾಡ್ತೀಯ ನಿಮ್ಮಮ್ಮ ನೀನು? ಹಾ ಅಬ್ಬಬ್ಬಬ್ಬ ಮನೇಲಿ ಮಕ್ಕಳಿದ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ, ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ. ಈ ಮನೆ ಯಾವಾಗ್ಲೂ ಹೀಗೆ ನಂದಿ ಗೋಕುಲ್ದಾಗಿರ್ಬೇಕು. ಹೋಗು ಪುಟ್ಟಬರಿ, ನೀ ಜಾಣೆ ಅಲ್ವಾ, ಹೋಮ್ವರ್ಕ್ ಮಾಡ್ಬಿಡು, ಹೋಗು ಜಾಣ. ವಂದನಾ, ಅಕ್ಕ ಇಲ್ಲಮ್ಮ? ಅವರು ಮೇಲಿರ್ಬೇಕು ಬಾವಾ, ಕರೀಲಾ? ಅಕ್ಕ ಅಕ್ಕ, ಏನ್ ವೀರು ಬರ್ತಿದ್ದ ಹಾಗೆ ನನ್ನನ್ನು ಕೇಳ್ತಿದ್ಯಾ? ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ದೆ? ಇವತ್ತು ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮಾಡಿ ಮುಗಿಸಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಸದ್ಯ ಹೋದ ಕೆಲಸ ಎಲ್ಲ ಮುಗೀತಲ್ಲ, ಈಗ ಸಮಾಧಾನವಾಗಿರ್ಬಹುದು. ಇಲ್ಲ ಅತ್ತೆಯವ್ರೆ, ನನ್ನೆಲ್ಲ ಕೆಲಸ ಮುಗೀತು ಅಂತ ಅಂದ್ಕೊಂಡೆ, ಆದರೆ ಬಹಳಷ್ಟು ಕೆಲಸ ಬಾಕಿ ಇದೆ. ಅಣ್ಣ, ನೀನು ಯಾವ ಕೆಲಸದ ಬಗ್ಗೆ ಹೇಳ್ತಿದೀಯಾ? ಏನ್ ವೀರು, ನಿನ್ನ ಮಾತಿನ ದಾಟಿನೇ ಬೇರೆ ಥರ ಇದೆ. ಏನಾಯ್ತಣ್ಣ? ಯಾಕೋ ಅಪ್ಸೆಟ್ ಆಗಿರೋ ಥರ ಕಾಣಿಸ್ತಿದ್ಯಾ? ನಂದೊಬ್ಬ ಶತ್ರು ಇದ್ದ, ಇವತ್ತು ಅವನ್ನ ಮೀಟ್ ಮಾಡಿ ಬಂದೆ. ಏನು ನಿನಗ್ ಶತ್ರುನ? ನೀನ್ ಅಜಾತ ಶತ್ರು ಕಣೋ, ನಿಂಗೆ ಯಾರು ಶತ್ರು ಇರಕ್ ಸಾಧ್ಯ? ಯಾರಿಗಾದ್ರೂ ನಿನ್ನನ್ನ ದ್ವೇಷ ಮಾಡೋದಕ್ಕಾಗ್ಲಿ, ನಿನಗೆ ಕೆಟ್ಟದ್ ಬಯಸೋದಕ್ಕಾಗ್ಲಿ ಮನಸ್ಸು ಬರುತ್ತಾ? ಏನು ಮಾಡ್ತೀರಾ ಅತ್ತೆಯವ್ರೆ, ಒಳ್ಳೆತನಕ್ಕೆ ಇದು ಕಾಲ ಅಲ್ಲ. ಶತ್ರುಗಳು ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಸುತ್ತಮುತ್ತನೇ ಇರ್ತಾರೆ, ಅವರು ಯಾರು ಅಂತಾನೆ ಗೊತ್ತಾಗಲ್ಲ. ಇನ್ನು ಕೆಲವರು ಕಣ್ಣು ಕಾಣಿಸ್ಕೊಳ್ಳೋದೇ ಇಲ್ಲ, ಬೆನ್ನಿಂದೆ ನಿಂತ್ಕೊಂಡು ನಮ್ಮ ಜೀವನನ ನಾಶ ಮಾಡ್ತಾ ಇರ್ತಾರೆ. ಮಾವ, ಅಂಥ ಶತ್ರು ನಿಮ್ಗೆ ಯಾರು ಇರೋದಕ್ಕೆ ಸಾಧ್ಯ ಮಾವ? ನೀವು ಯಾರ ಬಗ್ಗೆ ಮಾತಾಡ್ತೀರಾ? ನಾವು ಯಾರು ನಮ್ಮವರು ಅಂತ ಅಂದ್ಕೊಂಡಿರ್ತೀವೋ, ಪ್ರಪಂಚದಲ್ಲಿ ನಾವು ಯಾರನ್ನ ಹೆಚ್ಚು ನಂಬಿರ್ತೀವೋ ಅವರೇ ನಂಬಿಕೆ ದ್ರೋಹ ಮಾಡಿ ನಮ್ಮ ಜೀವನನ ನರ್ಕ ಮಾಡ್ತಿರ್ತಾರೆ. ಅಂತ ಒಂದು ಶತ್ರು ಬಗ್ಗೆ ಮಾತಾಡ್ತಾ ಇದ್ವಿ. ಹಾಕಿದ್ರೆ ಇವನು ಖಂಡಿತ ಪೃಥ್ವಿ ಬಗ್ಗೆನೇ ಮಾತಾಡ್ತಿದ್ದಾನೆ. ಪೃಥ್ವಿನ ಇವನು ಇನ್ನೂ ಶತ್ರು ಅಂತ ಹೇಳ್ತಿದ್ದಾನಂದ್ರೆ ಪೃಥ್ವಿ ನನ್ನ ಬಗ್ಗೆ ಇವನಿಗೇನು ಹೇಳಿರಕ್ಕೆ ಸಾಧ್ಯನೇ ಇಲ್ಲ. ಬಾವಾ, ನೀವೇನೋ ಟೆನ್ಷನಲ್ಲಿದ್ದೀರಾ ಅನಿಸುತ್ತೆ, ಬನ್ನಿ ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಬೇಡಮ್ಮ, ಇವತ್ತು ಒಬ್ಬರು ವಿಶೇಷವಾದ ಅತಿಥಿ ನಮ್ಮ ಮನೆಗೆ ಬಂದಿದ್ದಾರೆ. ನಾವೆಲ್ಲರೂ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಗೆಸ್ಟ್ ಬಂದಿದ್ದಾರಾ? ಯಾರು ವೀರು? ನಮ್ಮ ಪಾರ್ಟಿಯವರಾ ಅಥವಾ ಬೇರೆ ಪಾರ್ಟಿಯವರಾ? ಎಲ್ಲಿ ಕಾಣ್ತಾನೆ ಇಲ್ಲ, ಒಳಗೆ ಕರಿ. ನಿನಗೆ ಹೇಳದೇ ಇರ್ತೀನಿ ಅಕ್ಕ, ನಿನಗೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಒಳಗೆ ಬನ್ನಿ.
ಪದ್ದು ಬಾ ಒಳಗೆ ಬಾ ಪದ್ದು. ಪೃಥ್ವಿ, ಎಷ್ಟು ವರ್ಷ ಆಯ್ತಾ ನಿನ್ನ ನೋಡಿ? ಹಾ, ಎಲ್ಲಿ ಹೋಗಿದ್ದೆ? ಊರವರೆಲ್ಲ ನೀನ್ ಬದುಕೇ ಇಲ್ಲ ಅಂತ ಮಾತಾಡ್ಕೊತಾ ಇದ್ರು. ಎಲ್ಲಿ ಹೊಟ್ಟೋಗಿದ್ದೆ? ಅಮ್ಮವ್ರೆ, ಇವರು ಸಾಲಿಗ್ರಾಮದವ್ರೆ? ಹೌದಮ್ಮ, ನಮ್ಮ ವೀರು, ಪದ್ದು, ಪೃಥ್ವಿ ಎಲ್ಲ ಒಂದೇ ಊರಿಗೆ ಇವರು. ಇವನು ನನ್ನ ಮಗ ಇದ್ದ ಹಾಗೆ. ಎಲ್ಲಿ ಹೋಗಿದ್ಯೋ? ಅತ್ತೆಯವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಅಕ್ಕ ಕೊಡ್ತಾರೆ. ಅಕ್ಕ, ಪೃಥ್ವಿ ಇಷ್ಟು ವರ್ಷ ಎಲ್ಲಿ ಹೋಗಿದ್ದ? ನಂಗೆ ಗೊತ್ತಿಲ್ಲ. ಓ, ಹಾಗಿದ್ರೆ ನಿನಗೇನು ಗೊತ್ತಿಲ್ಲ? ಗೊತ್ತಿಲ್ಲ.